ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ವಿವಿಧೆಡೆ ಬೈಕ್ಗಳನ್ನು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ 30 ಬೈಕ್ ಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಎಂದು 105 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ಹೇಳಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಯು 2 ಆರೋಪಿಗಳನ್ನು ಬಂಧಿಸಿ ಅವರಿಂದ 28 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಬ್ ಅರ್ಬನ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣದಲ್ಲಿ 10 ಆರೋಪಿಗಳನ್ನು ಬಂಧಿಸಲಾಗಿದ್ದು 28 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಅಶೋಕ್ ನಗರ ಠಾಣಾ ಪ್ರದೇಶದಲ್ಲಿ 20 ಬೈಕ್ಗಳನ್ನು ವಶಕ್ಕೆ ಪಡೆದು 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರ್ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ 8 ಬೈಕ್ಗಳನ್ನು ಜಪ್ತಿ ಮಾಡಿ 5 ಆರೋಪಿಗಳನ್ನು ಬಂಧಿಸಲಾಗಿದೆ. 8 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದ 37 ಬೈಕ್ ಕಳ್ಳತನ ಪ್ರಕರಣಗಳಿಂದ 54.55 ಲಕ್ಷ ರೂಪಾಯಿ ಮೌಲ್ಯದ 105 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಬೈಕ್ ಕಳ್ಳತನದಲ್ಲಿ ಬಂಧಿತರಾದ 30 ಜನ ಆರೋಪಿಗಳ ಪೈಕಿ 2 ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಬಾಲಕರು ಇದ್ದಾರೆ. ಬಹುತೇಕ ಆರೋಪಿಗಳು ದುಂದುವೆಚ್ಚಕ್ಕಾಗಿ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ರು. ಕದ್ದ ಬೈಕ್ಗಳನ್ನು ಕಡಿಮೆ ಬೆಲೆಗೆ ಗ್ರಾಮೀಣ ಭಾಗದವರಿಗೆ ಮಾರಾಟ ಮಾಡುತ್ತಿದ್ರು. ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಇದರಲ್ಲಿ ತಮಗೆ ಕಲಬುರಗಿ
ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಒಂದು ಕಳ್ಳತನ ಪ್ರಕರಣಗಳ ವರದಿಯಾಗಿದ್ದಾವೆ, ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳುಗಳಿಂದ ವಿಶೇಷವಾದ ತಂಡಗಳನ್ನು ಮಾಡಲಾಗಿತ್ತು. ಠಾಣಾ ಮಟ್ಟಗಳಲ್ಲಿ ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದವು. DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು 30 ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 2 ಜನ ಬಾಲ ಅಪರಾಧಿಗಳು ಕೂಡ ಇದ್ದಾರೆ. ಒಟ್ಟು ಈ 30 ಆರೋಪಿಗಳಿಂದ 105 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 lakhs ವರ್ತ್ 105 ಬೈಕ್ಸ್ ರಿಕವರಿ ಆಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ, ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು, ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ RG ನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ. ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6 ಬೈಕ್ಗಳ ವಶ. ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳುವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ MB ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳುವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹೀಗೆ ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳ್ಳತನ ಆಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 lakh ವರ್ತ್. ಇದರಲ್ಲಿ ನಾವು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ. ಅದರಲ್ಲಿ ಸುಮಾರು 58 ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸ್ ಇದೆ. ಪ್ಯಾಷನ್ ಪ್ರೋ 13 ಬೈಕ್ಸ್ ಇದೆ. ಡಿಯೋ ಬೈಕ್ಸ್ 5 ಇದೆ. ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ 4 ಇದೆ. ಬಜಾಜ್ ಪಲ್ಸರ್ 5 ಇದೆ. ಹೋಂಡಾ ಆ್ಯಕ್ಟಿವಾ 4 ಇದೆ. TVS ಮತ್ತು ಯಮಹ ಇತರೆ ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ 6ರಿಂದ 7 ಬೈಕ್ಸ್ ಇದೆ. ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳ್ಳತನ ಆಗಿದ್ದು ಒಟ್ಟು 105 ವೆಹಿಕಲ್ಸ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಈಗ ಈ ಆರೋಪಿಗಳ ವಿಚಾರಣೆಯಿಂದ ನಮಗೆ ತಿಳಿದು ಬಂದಿರೋದಂತಂದರೆ, ಹೆಚ್ಚಿನದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿನ ಅಕ್ರಮಗಳ ಕುರಿತು ಸರ್ಕಾರ ತನಿಖೆ ನೆಪದಲ್ಲಿ ವ್ಯರ್ಥ ಕಾಲಹರಣ ಮಾಡುತ್ತಿದೆ. ಎಲ್ಲ ಅಕ್ರಮಗಳ ಸಮಗ್ರ ತನಿಖೆ ನಡೆಸಲು ಸಿಬಿಐಗೆ ವಹಿಸುವಂತೆ ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮಗಳ ತನಿಖೆ ನಡೆಸಿ ವರದಿ ಬಹಿರಂಗ ಮಾಡಲು ವರ್ಷ ಕಳೆದರೂ ಸಹ ಇದುವರೆಗೂ ಅಕ್ರಮ ಎಸಗಿದವರ ವಿರುದ್ಧ ಅಕ್ರಮ ಕೈಗೊಂಡಿಲ್ಲ. ಇದೆಲ್ಲ ನೋಡಿದ್ರೆ ಬಿಜೆಪಿ ಅವಧಿಯಲ್ಲಿನ ಅಕ್ರಮಗಳನ್ನ ಕಾಂಗ್ರೆಸ್ ಮುಚ್ಚಿ ಹಾಕುವ ಕೆಲಸ ಮಾಡ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಎಂದು ಸಾಯಿಬಣ್ಣ ಜಮಾದಾರ್ ಆರೋಪಿಸಿದರು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಂಘದ ಅಕ್ರಮಗಳ ಬಗ್ಗೆ ಏನು ತನಿಖೆಗೆ ಆದೇಶಿಸಿದೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ಈಗಾಗಲೇ ಈ ಹಿಂದೆ ಜೂನ್ 12, 13, 14ನೇ ತಾರೀಕು 2023ರಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಗೆ ಒಳಪಡಿಸಿ ಆ ತನಿಖಾ ವರದಿಯನ್ನು ಮೊದಲು ಬಹಿರಂಗಪಡಿಸಬೇಕು. ಜೊತೆಗೇನದ ಆಲ್ರೆಡಿ
ಈಗೇನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಏನು ಅಪವಾದನೆ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಹೀಗೆ ಲಕ್ಷಾಂತರ ರೂಪಾಯಿ ಮೊತ್ತದಲ್ಲಿರುವಂಥ ತನಿಖೆಗೆ ಒಳಪಡಿಸ್ತಾ ಇದೆ. ಇವತ್ತು ಕೋಟ್ಯಾಂತರ ರೂಪಾಯಿ ನೀರಿನ ವಾಟರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಆಮೇಲೆ ಇವತ್ತು ಸರ್ವಿಸ್ ರಸ್ತೆಗಳಾಗಿರ್ಬೋದು, ಆಮೇಲೆ ಏನದ ಇವತ್ತು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಹೀಗೆ 100 ಕೋಟಿ ರೂಪಾಯಿ ವೆಚ್ಚದ ಅಮೌಂಟ್ಗಳನ್ನು ಇದನ್ನು ಬದಿಗಿಟ್ಟು ಇವತ್ತು ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ ಹಗರಣಗಳನ್ನು ಯಾವ ಪುರುಷಾರ್ಥಕ್ಕಾಗಿ ನೀವು ತನಿಖೆಗೆ ಒಳಪಡಿಸ್ತಾ ಇದ್ದೀರಿ? ನಿಮಗೆ ನಿಜವಾಗಲೂ ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ, ನಿಮಗೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅಕ್ರಮಗಳ ಬಗ್ಗೆ ನಿಮಗೆ ಸುಳಿವಿದ್ದರೆ ನೀವು CBI ತನಿಖೆಗೆ ನೀವು ಶಿಫಾರಸನ್ನು ಮಾಡಬೇಕು. ಯಾಕಂದರೆ ಇವತ್ತು ಕಲ್ಯಾಣ ಕರ್ನಾಟಕದ ಜನರ ಒಂದು ಏನು ಆಗ್ರಹ ಏನಿದೆ ಅಂದರೆ, ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು 2018ರಿಂದ ಪ್ರಸ್ತುತವರೆಗೂ ಏನೆಲ್ಲ ಅಕ್ರಮಗಳು, ಭ್ರಷ್ಟಾಚಾರಗಳು ನಡೆದಿದ್ದಾವ, ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೀಬೇಕು. ಅದು CBIಲಿಂದನೇ ಇವತ್ತು ತನಿಖೆಗೆ ಒಳಪಡಿಸಬೇಕು. ಆ ಕಾರಣಕ್ಕಾಗಿ ನೀವು ಒಂದು ವೇಳೆ ಪ್ರಾಮಾಣಿಕ ಮತ್ತು ಒಬ್ಬ ಒಳ್ಳೆಯ ಅಧಿಕಾರಿಗಳಾಗಿದ್ದರೆ, ಒಳ್ಳೆಯ ಆಡಳಿತ ಕೊಡ್ತಾ ಇದ್ದರೆ, ಇವತ್ತು ಪಾರದರ್ಶಕತೆ ಕೂಡಿದಂಥ ಆಡಳಿತ ನಿಮ್ಮದು ಕಾಂಗ್ರೆಸ್ ಸರ್ಕಾರದಿದ್ದರೆ ನೀವು ಇದನ್ನು CBI ತನಿಖೆಗೆ ಒಳಪಡಿಸಬೇಕು. ಅದರಿಂದ ಯಾರೆಲ್ಲ ಇವತ್ತು ತಪ್ಪಿತಸ್ಥರದಾರ, ಇವತ್ತು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರೆಲ್ಲರನ್ನ ಜೈಲಿಗೆ ಹಚ್ಚುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅಂಥೇಳಿ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ನಲ್ಲಿ ಅಕ್ರಮದ ವಿರುದ್ಧ ನವೆಂಬರ್ 15ರಂದು ಜೇವರ್ಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು, ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಖ್ಯಾತ ನಟ ಚೇತನ್ ಅಹಿಂಸಾ ಭಾಗಿಯಾಗಲಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಈರಣ್ಣಗೌಡ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ಲಂ ಬೋರ್ಡ್ ವತಿಯಿಂದ 1,150 ಮನೆಗಳು ಮಂಜೂರಾಗಿದ್ದು, ಒಂದೇ ಒಂದು ಮನೆ ಕಟ್ಟದೆ ಸಂಪೂರ್ಣ ಹಣವನ್ನು ಲೂಟಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಆಗ್ರಹಿಸಿ ನವೆಂಬರ್ 15ರಂದು ಜೇವರ್ಗಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಈ ಒಂದು ಧರಣಿಯಲ್ಲಿ ನಟ ಚೇತನ್ ಅಹಿಂಸಾ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಉದ್ದೇಶ ಏನಪ್ಪ ಅಂದರೆ, ನಾವು ಮೊನ್ನೆ ಒಂದು ವಾರದ ಹಿಂದೆ ಏನದ ಜೇವರ್ಗಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಏನದ 1100 ಮನೆಗಳು ಏನದ ಮಂಜೂರಾಗಿದ್ದವು. ಅದರಲ್ಲಿ ಏನದ ಒಂದೇ ಒಂದು ಮನೆ ಬಡವರಿಗೆ ಕಟ್ಟದೇನೆ ಏನದ ಸಂಪೂರ್ಣವಾಗಿ ಹಣ ಲೂಟಿ ಮಾಡಲಾಗಿದೆ ಅಂತೇಳಿ ಆರೋಪಿಸಿ ಮತ್ತು ಸರ್ಕಾರಕ್ಕೆ ಏನದ ಒಂದು ಆಗ್ರಹ ಕೂಡ ಮಾಡಿದ್ದೆವು. ನಾವು ಒಂದು ವಾರದಲ್ಲಿ ಏನದ ತಾವು ತನಿಖೆ ಮಾಡಿ ಏನದ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವಾರದಲ್ಲಿ ನೀವು ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದರೆ ಏನದ ಮುಂದೆ ನಾವೇನದ ಒಂದು ವಾರ ನಂತರ ಏನದ ಜೇವರ್ಗಿಯಲ್ಲಿ ಏನದ ದೊಡ್ಡ ಪ್ರಮಾಣದಲ್ಲಿ ಏನದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆನೂ ಕೂಡ ಕೊಟ್ಟಿದ್ದೆವು. ಈಗ ಆ ಒಂದು ಎಚ್ಚರಿಕೆ ಅವಧಿ ಏನದ ಮುಗಿದು ಒಂದು ವಾರ ಹಾಗೆ ಅಂತ ಮೇಲ್ಪಟ್ಟಾಯಿತು. ಅದ್ರಗೋಸ್ಕರ ಈಗ ನಾವು 15/11/24 ಶುಕ್ರವಾರಂದೇನದ ಬೃಹತ್ ಪ್ರತಿಭಟನೆಯೊಂದಿಗೆ ಏನದ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿ ಅಲ್ಲಿ ಒಂದಿನದಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಕನ್ನಡ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ್ ಅಹಿಂಸಾ ಸರ್ ಅವರು ಕೂಡ ಏನದ ಭಾಗವಹಿಸ್ತಾ ಇದ್ದಾರೆ ಬೆಂಬಲಕ್ಕೋಸ್ಕರ. ಅದಕ್ಕೋಸ್ಕರ ಏನದ ತಾಲೂಕಿನ ಎಲ್ಲ ಮತದಾರರು ಮತ್ತು ಚೇತನ್ ಸರ್ ಅವರು ಅಭಿಮಾನಿಗಳು, ಬೆಂಬಲಿಗರು ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ಏನದ ಭಾಗವಹಿಸಿ ಏನದ ಈ ಒಂದು ದೊಡ್ಡ ಪ್ರಮಾಣದ ಏನದ ಒಂದು ಹೋರಾಟ ಏನದ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಈ ಪತ್ರಿಕಾ ಮುಖಾಂತರ ಏನದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಆ ಒಂದು ನಾವೇನು ಆರೋಪ ಮಾಡಿದ್ದೆವು, ಆ ಆರೋಪಕ್ಕೆ ಏನದ ಪ್ರತ್ಯಾರೋಪವಾಗಿ ಏನದ ಒಂದು ಯಾವುದೇನು ಕಾಂಗ್ರೆಸ್ ಪಾರ್ಟಿದೆ ಟೀಮ್ ಅದೋ ಏನು ಯಾವ ಟೀಮ್ ಅದು ನಮ್ಗೆ ಗೊತ್ತಿಲ್ಲ. ಅವರು ಕೂಡ ಏನದ ನಾವು ಏನು ಈ ಒಂದು ಆರೋಪದಲ್ಲಿ ಏನದ ಯಾವುದೇ ಉರುಳಿಲ್ಲ, ನಾವೆಲ್ಲ ಮನೆಗಳನ್ನೂ ಕೂಡ ಏನದ ಕರೆಕ್ಟ್ ಮಾಡಿದ್ದೀವಿ ಅಂತೇಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡಿದ್ದು, ಆರೋಪ ಮಾಡಿದ್ದು ಮತ್ತು ನಾವು ಮತ ಹಾಕಿದ್ದೇನದ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಅವ್ರಿಗೆ ಓಟಾಗಿ ಕಳಿಸಿದ್ದೀವಿ. ಅವರು ಉತ್ತರ ಕೊಡಬೇಕು. ಬೇರೆಯವ್ರ ಕಡೆಯಿಂದ ತಮ್ಮ ಕೈ ಚೀಲಗಳ ಕಡೆಯಿಂದ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತಾರಪ್ಪ ಅಂತಂದರೆ ಇದು ಅಜಯ್ ಸಿಂಗ್ ಅವರು ಮತದಾರರಿಗೆ ಮಾಡ್ತಕ್ಕಂಥ ದೊಡ್ಡ ಅವಮಾನ. ಅಜಯ್ ಸಿಂಗ್ ಅವರು ಕೂಡಲೇ ಏನದ. ಇತ್ತೀಚೆಗೆ ಸೇಡಂ ತಾಲೂಕಿನ ಹುಡಾಬಿ ಮತ್ತು ಮೊಳಕೆಡೆ ಗ್ರಾಮದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಿಂದ ಬಂದ ಕಲುಷಿತ ನೀರು ಸೇವಿಸಿ 200ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದು, ಬಾಲಕಿ ಮಮತಾ ತಳವಾರ್ ಮೃತಪಟ್ಟಿದ್ದಾಳೆ. ಅವಳಿಗೆ ಸರ್ಕಾರವಾಗಲಿ ಮತ್ತು ಸಿಮೆಂಟ್ ಕಂಪನಿಯಾಗಲಿ ನ್ಯಾಯ ಒದಗಿಸಿಲ್ಲವೆಂದು ಜನತಾ ಪರಿವಾರ ಸಂಘಟನೆಯ ಶೇರಲ್ಲಿ ಆರೋಪಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಾಲಕಿ ಮಮತಾ ತಳವಾರ್ ಅವರ ಸಾವಿಗೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಲ ಮಂಡಳಿ, ಆರೋಗ್ಯ ಮಂಡಳಿ, ಡಿಎಚ್ಒ ಮತ್ತು ಟಿಎಚ್ಒ ಸೇರಿದಂತೆ ಸಿಡಂನ ಚುನಾಯಿತ ಜನಪ್ರತಿನಿಧಿಗಳಿಂದ ತಪ್ಪಾಗಿದೆ. ಈ ಹಿನ್ನೆಲೆಯಲ್ಲಿ ಮೃತ ಬಾಲಕಿಗೆ ಮತ್ತು ಹುಡಾ ಆಸ್ಪತ್ರೆಯಲ್ಲಿ ದಾಖಲಾದ ಎಲ್ಲಾ ರೋಗಿಗಳಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗದೆ ಹೋದರೆ ಹುಡಾ ಮಳಕೇಡ್ ಜನತೆಯೊಂದಿಗೆ ಸೇರಿ ನಾವು ಜನತಾ ಪರಿವಾರದ ವತಿಯಿಂದ ಚುನಾಯಿತ ಜನಪ್ರತಿನಿಧಿ, ಶಾಸಕ, ಪೊಲೀಸ್ ಇಲಾಖೆ, ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ, ಜಲ ಇಲಾಖೆ, ಆರೋಗ್ಯ ಇಲಾಖೆ, ವಾಯು ಮಾಲಿನ್ಯ ಮಂಡಳಿ ವಿರುದ್ಧ ಮೊಕದ್ದಮೆ ಹೂಡುತ್ತೇವೆ. ಇನ್ನು ಈ ಕುರಿತು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಲ್ಖೇಡ್ ಪಕ್ಕದ ಗ್ರಾಮದಲ್ಲಿ ಹುಡಾ ಬಿನಲ್ಲಿ ಒಂದು ನೀರು ಸೇವನೆ ಮಾಡಿ ಒಂದು ಹುಡುಗಿಯ ಆತ್ಮಹತ್ಯೆ ಆಗಿದೆ. ಮಮತಾ ತಳವಾರ್ ಅಂದು ಸುಭಾಷ್ ತಳವಾರ್ ಅವರ ಸುಪುತ್ರಿ 5 ವರ್ಷ. ಅವಳು ನೀರು ಸೇವನೆ ಮಾಡಿ 28ನೇ ತಾರೀಕು ಫುಡ್ ಪಾಯ್ಸನಿಂದ ತೀರ್ಕೊಂಡಿದ್ದಾಳೆ. ನಾವು 2ನೇ ತಾರೀಕಂದು ಅಲ್ಲಿ ಹೋಗಿ ಕೇಳ್ಪಟ್ಟಿದ್ದ ಹೋಗಿದಾಗ ಅಲ್ಲಿ ಊರಿನಲ್ಲಿ ಯಾವುದೋ ಒಂದು ಪತ್ರಿಕಾದವ್ರಿಗೂ ಬರಗುಡಿಸಲಾರ್ದಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಯಾವುದೋ ಪಕ್ಷದವರು. ಅಲ್ಲಿ ಹೋಗಿದ್ದಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ 200 ಜನ ಹೆಚ್ಚಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತು ಒಂದು 5 ವರ್ಷದ ಹುಡುಗಿ ತೀರ್ಕೊಂಡಿದ್ಲು. ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ಲಿಂದ ಒಂದು ಪೈಪ್ಲೈನ್ ಹೋಗುತ್ತೆ ಬ್ರಿಡ್ಜಿಂದ, ಕಾಗಿಣ ಬ್ರಿಡ್ಜ್ ಕಮ್ ಬ್ಯಾಗ್ನಿಂದ ಅಲ್ಲಿಂದ ಹೋಗುವಂಥ ಒಂದು ಪೈಪ್ನಲ್ಲಿ ಲೀಕೇಜ್ ಆಗಿ ಆ ಲೀಕೇಜ್ನಿಂದ ನೀರು ಸೇವನೆ ಆಗಿದೆ. ಅಲ್ಲಿ 12 ಘಟಕಗಳು, 12 ಘಟಕದಲ್ಲಿ 8 ಘಟಕಗಳು ಪರಿಶೀಲನೆ ಮಾಡಿದಾಗ ಆ ಪರಿಶೀಲನೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅದು ನೀರು ಉಪಯೋಗಕ್ಕೂ ಲಾಯಕ್ಕಿಲ್ಲ, ಸೇವನೆ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂಥೇಳಿ. ಅಲ್ಲಿ ಇರುವಂಥ ಪ್ರಶಾಸನ ಮತ್ತು ಆಡಳಿತ ಮತ್ತು ಪರಿಸರ ಮಾಲಿನ್ಯದವರು ಮತ್ತು ನೀರು ಸರಬರಾಜು ಮಾಡುವಂಥ ಎಲ್ಲ ಒಂದು ಇವರಿಗೆ ನಾವು ಇವತ್ತಿನ ಮಾಧ್ಯಮದ ನಿಮ್ಮ ಮುಖಾಂತರ ನಾವು ಅವರಿಗೆ ಎಚ್ಚರ ನೀಡುತ್ತೇವೆ. ಮತ್ತು ಮಮತಾ ಸುಭಾಷ್ ತಳವಾರ್ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸ್ಟ್ರಿಕ್ಟಾಗಿ ಅವರ ಕಾನೂನು ಕ್ರಮ ಏನಾಗುತ್ತೆ ಆ ಕ್ರಮಗಳು ಜರುಗಬೇಕಂಥೇಳಿ ನಾವು ನಿಮ್ಮ ಮುಖಾಂತರ ಪತ್ರಿಕಾ ಭವನ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ನಾವು ನಿಮ್ಮ ಮುಖಾಂತರ ಕೇಳ್ಪಡುತ್ತೇವೆ. ಇಲ್ಲಿ 200ಕ್ಕೂ ಹೆಚ್ಚು ಜನ ಅಲ್ಟ್ರಾಟೆಕ್ ಸಿಮೆಂಟ್ನಿಂದ ನೀರು ಮತ್ತು ವಾಯು ಮಾಲಿನ್ಯದಿಂದ ಇನ್ನಾದರೂ ಊರಲ್ಲಿ ಅದೇ ಥರ ನಡೀತಾ ಇದೆ. ವ್ಯವಸ್ಥೆ ಇಲ್ಲ. ಮಲ್ಖೇಡಲ್ಲಿ ಆರೋಗ್ಯ ಇಲಾಖೆಯಲ್ಲೂ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಸೇಡಮ್ ಕೊಯ್ತಾ ಇದ್ದಾರೆ. ಸೇಡಮ್ನಲ್ಲೂ ಅಲ್ಲಿನೂ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇರೋದ ಕಾರಣ ಮತ್ತೆ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗದಲ್ಲಿ ಜೇಮ್ಸ್ ಹಾಸ್ಪಿಟ್ಲಲ್ಲಿ ಸೇರ್ಪಡೆ ಆಗಿದ್ದಾರೆ. ಅಲ್ಲೂ ಸ್ವಲ್ಪ ಗುಣಮುಖರಾಗಿದ್ದಾರೆ. 2ನೇ ತಾರೀಕು ಹೋಗಿದ್ದಕ್ಕಾಗಿ ಆವಾಗ ಹೋಗಿದ್ದಾಗ 1ನೇ ತಾರೀಕು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಬಂದು 50,000 ರೂಪಾಯಿ ಆ ಹುಡುಗಿಗೆ ಒಂದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ಆ ಒಂದು 50,000 ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ನವೆಂಬರ್ 15ರಿಂದ 24ರವರೆಗೆ ಪೂಜ್ಯ ಬೋಧಿದತ್ತ ಬಂತೆ ಅವರ ನೇತೃತ್ವದಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೀದರ್ ಜಿಲ್ಲೆಯ ಅಣದೂರಿನ ಬುದ್ಧ ವಿಹಾರದ ಪೂಜ್ಯ ಬಂತೆ ಅವರ ಜ್ಯೋತಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆಯು ನವೆಂಬರ್ 15ರಿಂದ ನವೆಂಬರ್ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸನ್ನತಿ ತಮಗೆಲ್ಲರಿಗೂ ತಿಳಿದ ಹಾಗೆ ಬೌದ್ಧರ ಅತ್ಯಂತ ಪವಿತ್ರವಾದ ಸ್ಥಳ ಸುವರ್ಣಗಿರಿ. ಅಶೋಕ ಸಾಮ್ರಾಟ್ ಚಕ್ರವರ್ತಿಯವರು 3 ಬಾರಿ ಭೇಟಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಮತ್ತು ಶಾಸನ ದಾಖಲೆಗಳು, ಸಾಹಿತ್ಯಿಕ ಮತ್ತು ಶಾಸನಾತ್ಮಕ ದಾಖಲೆಗಳು ಒಳಗೊಂಡಿರ್ತಕ್ಕಂಥ ಪವಿತ್ರ ನೆಲ ಸುವರ್ಣಗಿರಿಯ ಭಾಗ ಅದು ಸನ್ನತಿ. ಸನ್ನತಿ ಶಾಂತಿಯ ಭೂಮಿ. ಸನ್ನತಿ ನಮಗೆ ಸದ್ಗತಿಯ ನೆಲ. ಆ ನೆರಳು ನೆಮ್ಮದಿಯ ತಾಣವಾಗಿರ್ತಕ್ಕಂಥ ಬೌದ್ಧ ನೆಲ ಇವತ್ತು ಪಾಳು ಬಿದ್ದಿದೆ. ಇದು ದುರಂತ. ಸನ್ನತಿಯಲ್ಲಿ ನಾವು ಪಂಚಶೀಲ ಪಾದಯಾತ್ರೆ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಹಿರಿಯರು ದಯವಿಟ್ಟು ಮಾಧ್ಯಮ ಮಿತ್ರರು ಬರ್ಕೊಳ್ಬೇಕು. ಪೂಜ್ಯ ಬಂತೆ ಬೋಧಿದತ್ತರವರ ನೇತೃತ್ವದಲ್ಲಿ ಈ ಪಂಚಶೀಲ ಪಾದಯಾತ್ರೆಯನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಬಿಕ್ಕುಣಿ ಮತ್ತು ಉಪಾಸಕರ ಕರ್ನಾಟಕ ರಾಜ್ಯದ ಎಲ್ಲರನ್ನೊಳಗೊಂಡಂತೆ ಇದೊಂದು ಸನ್ನತಿಯ ಮತ್ತು ಬೌದ್ಧರದ ಬೇಡಿಕೆ ಅನ್ನೋದಲ್ಲ,
ಅದನ್ನು ಈಡೇರಿಸುವುದಕ್ಕಾಗಿ ನಾವು ಪಂಚಶೀಲ ಪಾದಯಾತ್ರೆ ಅಂತ ಸನ್ನತಿಯಿಂದ ವಿಧಾನಸೌಧ ಬೆಂಗಳೂರುವರೆಗೆ ಸುಮಾರು 70 ದಿನಗಳನ್ನು ಕಾಲ್ನಡಿಗೆಯಲ್ಲಿ ಈ ಸಮಾಜಕ್ಕೆ ಜಾಗೃತಿಯನ್ನು ಕೊಟ್ಟು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ವಿಷಯವನ್ನು ಮನವರಿಕೆ ಮಾಡುವುದಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ. ಇದು ಶಾಂತಿಯ ಪಾದಯಾತ್ರೆ ಇದೆ. ಮತ್ತು ಇಲ್ಲಿ ಮೂಲ ನಮಗೆಲ್ಲರಿಗೂ ಅವಶ್ಯವಾಗಿರ್ತಕ್ಕಂಥ ಸನ್ನತಿಯ ಏನು ಪ್ರಾಧಿಕಾರದ ಮಂಡಳಿ ಆಗಿರ್ಬೋದು, ನಮ್ಮ ಬೇಡಿಕೆ ಇದೆ. ಅದು ಮೂಲ ಸೌಕರ್ಯದೊಂದಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಬೌದ್ಧದ ಪವಿತ್ರ ಸ್ಥಳ, ಏನು ಐತಿಹಾಸಿಕ ಸ್ಥಳ ಅದ, ಅದು ಯಾತ್ರಾ ಸ್ಥಳವನ್ನಾಗಬೇಕು. ಆ ಪ್ರಾಧಿಕಾರವನ್ನು ಮತ್ತೆ ತುಂಬ ಉನ್ನತ ಸ್ಥಿತಿಗೆ ತರಬೇಕು ಅಂತಕ್ಕಂಥ ನಮ್ಮದು ಬೇಡಿಕೆ ಆಗಿದೆ. ಇದರ ಜೊತೆಯಲ್ಲಿ ಇಡೀ ಜಗತ್ತಿಗೆ ಶಾಂತಿಯನ್ನು ಕೋರಿರ್ತಕ್ಕಂಥ ತಥಾಗತ ಬುದ್ಧ ಆ ಬುದ್ಧ ಪೂರ್ಣಿಮೆ, ಜ್ಞಾನೋದಯದ ಬುದ್ಧ ಪೂರ್ಣಿಮೆ ದಿನದಂದು ಸಾರ್ವತ್ರಿಕ ರಜಾ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇವತ್ತು ದೀಪಾವಳಿ ಇದೆ, ತುಂಬ ಸಂತೋಷ ಪಡ್ತೇವೆ. ರಂಜಾನ್ ಇದೆ ಮತ್ತು ಕ್ರಿಸ್ಮಸ್ ಹಬ್ಬಗಳನ್ನು ಯಾವ ರೀತಿ ಸಾರ್ವತ್ರಿಕ ರಜಾ ಇದೆಯೋ ಅದೇ ರೀತಿಯಲ್ಲಿ ಭಗವಾನ್ ಬುದ್ಧರು ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕ, ಜಗತ್ತನ್ನು ಭಾರತ ಅಂದರೆ ಬುದ್ಧನಂತೂ ಗುರುತಿಸ್ತಕ್ಕಂಥ ಈ ಭಗವಾನ್ ಬುದ್ಧರ ಏನು ನಮ್ಮ ಹಬ್ಬ ಏನಿದೆ ಬುದ್ಧ ಪೂರ್ಣಿಮೆ, ಆ ದಿನದಂದು ಸಾರ್ವತ್ರಿಕ ರಜಾ ದಿನವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಹಾರಕೂಡ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 62ನೇ ಜನ್ಮದಿನೋತ್ಸವದ ಅಂಗವಾಗಿ ಚಿಂಚೋಳಿ ತಾಲೂಕಿನಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಚಿಂಚೋಳಿ ಪಟ್ಟಣದ ಚಂದಾಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಾರಕೂಡ ಸಂಸ್ಥಾನ ಮಠದ ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರ 62ನೇ ಜನ್ಮ ದಿನೋತ್ಸವದ ಅಂಗವಾಗಿ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ತೇಜಸ್ ಪಾಟೀಲ್, ಆಸ್ಪತ್ರೆಯ ಎಫ್ಡಿಎ ಪವನ್ ಕುಮಾರ್, ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ವೀರೇಶ್ ದೇಸಾಯಿ, ಮುಖಂಡರಾದ ರವೀಂದ್ರ ಬಂಡಪ್ನೂರ್, ಸಂಜೀವ್ ಪಾಟೀಲ್ ಎಂಪಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 62ನೇ ಹುಟ್ಟುಹಬ್ಬ ಅಂಗವಾಗಿ ತಾಲೂಕಾ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿದ್ದೀವಿ. ಈ ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಪ್ರತಿ ವರ್ಷವೂ ಕೂಡ ಹಣ್ಣು ಮಾಡಿದ್ವಿ. ಈ ವರ್ಷ ಕೂಡ ಮಾಡಿದ್ವಿ. ಈ ಮುಖಾಂತರ ನಾವು ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಭಕ್ತರಿಗೆ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಆಕಸ್ಮಿಕ ಬೆಂಕಿಯಿಂದ ಮನೆ ಒಂದು ಹತ್ತಿ ಉರಿದಿರುವ ಘಟನೆ ವಿಜಯಪುರ ನಗರದಲ್ಲಿ ಸಂಭವಿಸಿದೆ. ಹತ್ತಿ ಉರಿದ ಮನೆ ಸದಾನಂದ ಚಲವಾದಿ ಎಂಬುವರಿಗೆ ಸೇರಿದಾಗಿದ್ದು, ಅವರು ತಮ್ಮ 2 ಮನೆ ಬಾಡಿಗೆ ಕೊಟ್ಟಿದ್ರು. ಇನ್ನು ಘಟನೆ ನಡೆದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇರಲಿಲ್ಲ. ಆದ್ದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನು ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಹತ್ತಿಕೊಂಡಿದೆ ಎನ್ನಲಾಗಿದ್ದು, ಟಿವಿ, ಫ್ರಿಡ್ಜ್, ಬಟ್ಟೆ ಇತರೆ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಎಂದು ತಿಳಿದು ಬಂದಿದೆ. ಇನ್ನು ಘಟನೆಗೆ ಕಾರಣ ಫ್ರಿಡ್ಜ್ ಬ್ಲಾಸ್ಟ್ ಆಗಿದೆ ಎಂಬುದು ಅನುಮಾನಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತೆರಳಿ ಬೆಂಕಿ ನಂದಿಸಿದ್ದು, ಅನಾಹುತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಈ ಕುರಿತು ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ವಿಜಯಪುರ. ಬೆಳಗ್ಗೆ 9:45 ನಮಗೆ ಕರೆ ಬರುತ್ತೆ. ಇಲ್ಲಿ ಹಮೀದ್ ನಗರ್ ನೌಭಾಗದಲ್ಲಿ ವಸತಿ ಗೃಹಕ್ಕೆ ಬೆಂಕಿಯಾಗಿರುತ್ತಂತ ಕರೆ ಬಂದ ತಕ್ಷಣ ನಮ್ಮ ಒಂದು ಜಲವಾಹನ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿಂದ ಟರ್ನ್ಔಟ್ ಆಗಿ ಬರ್ತಾರೆ. ಬಂದು ಇಲ್ಲಿ ನೋಡಲಾಗಿ ಇದು G+1 ಬಿಲ್ಡಿಂಗ್ ಇರುತ್ತೆ. ಮೇಲೆ ಬಾಡಿಗೆ ಪ್ರಪೋಸಲ್ 2 ಪಾರ್ಟಿಷನ್ ಮಾಡಿ ಬಾಡಿಗೆ ಕೊಟ್ಟಿರುವಂತಹ ಮನೆಗಳಾಗಿದ್ದು, ಮೇಲೆ
ಬೆಂಕಿ ಆಗಿರೋದು ಕಂಡುಬಂದ ತಕ್ಷಣ ನಮ್ಮ ಸಿಬ್ಬಂದಿಯವರು ಹೋಸನ್ನು ಹಾಕಿ ನೀರನ್ನು ಹಾಯಿಸಿ ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಳಗಡೆ ಬಹಳ ಹೊಗೆ ತುಂಬಿರೋದ್ರಿಂದ ಅದನ್ನು ಬೆಂಕಿ ಆರಿಸುವಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ. ಮತ್ತು ಕಿಟಕಿಗಳನ್ನು ಒಡೆದು ಕಿಟಕಿ ಮೂಲಕ ನೀರನ್ನು ಹಾಯಿಸಿ ಒಳಗಿರುವಂಥ ಅಂದರೆ ಬಟ್ಟೆ ಬರೆಗಳಿಗೆ ಬೆಂಕಿ ಆಗಿರೋದ್ರಿಂದ ಹೊಗೆ ಜಾಸ್ತಿ ಬಂದಿರೋದ್ರಿಂದ ಹೋಗಲಿಕ್ಕೆ ದಾರಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಬೆಂಕಿನ ಆರಿಸಿದ್ದು ಯಾವುದೇ ರೀತಿ ಅವಘಡ ಆಗಿಲ್ಲ. ಮತ್ತು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ. ಬೀದರ್ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಲು ಬೀದರ್ ನಗರಸಭೆ ಅಧಿಕಾರಿಗಳು ನಗರದ ವಿವಿಧ ಅಂಗಡಿ ಮುಗ್ಗಟ್ಟುಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಜಪ್ತಿ ಮಾಡಿದರು. ನಗರದ ಗಾಂಧಿಗಂಜ್, ಮೋಹನ್ ಮಾರ್ಕೆಟ್, ಉಸ್ಮಾನ್ ಗಂಜ್ ಸೇರಿದಂತೆ ವಿವಿಧ ಏರಿಯಾಗಳಲ್ಲಿ ಸಂಚರಿಸಿದ ಪೌರಾಯುಕ್ತ ಶಿವರಾಜ್ ರಾಠೋಡ್ ನೇತೃತ್ವದ ತಂಡ ಕಿರಾಣಿ ಶಾಪ್, ಮಾಲ್ಗಳ ಮೇಲೆ ದಾಳಿ ನಡೆಸಿದ್ರು. ಪ್ಲಾಸ್ಟಿಕ್ ವಸ್ತುಗಳನ್ನಿಟ್ಟು ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಅಧಿಕಾರಿಗಳ ತಂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಜಪ್ತಿ ಮಾಡಿ ಪ್ಲಾಸ್ಟಿಕ್ ಗ್ಲಾಸ್ ಸೇರಿದಂತೆ ಕ್ಯಾರಿ ಬ್ಯಾಗ್ಗಳನ್ನು ಮಾರಾಟ ಮಾಡದಂತೆ ಸೂಚನೆ ನೀಡಿ ಜಪ್ತಿ ಮಾಡಿದರು. ಜೊತೆಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಪರಿಸರ ಸಹಕಾರಿ ಇರುವ ವಸ್ತುಗಳನ್ನು ಮಾರಾಟ ಮಾಡಿ ಪರಿಸರಕ್ಕೆ ವಿನಾಶಕಾರಿಯಾಗುವ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡಬೇಡಿ ಎಂದು ಮನವಿ ಮಾಡಿದರು. ಪ್ರಶಾಂತ್ ನೀವು ವೆರಿಫೈ ಮಾಡ್ರಿ. ಬೀದರ್ ನಗರಸಭೆಯ ಪೌರಾಯುಕ್ತರು ಹಾಗೂ ನಗರಸಭೆಯ ಸಿಬ್ಬಂದಿಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ನೇತೃತ್ವದಲ್ಲಿ ಪ್ಲಾಸ್ಟಿಕ್ ವನ್ನು ರೈಡ್ ಮಾಡಲಾಗಿದ್ದು ಸುಮಾರು 150 kg ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಕನ್ನು ಸೀಸ್ ಮಾಡಲಾಗಿದೆ. ಮೋಹನ್ ಮಾರ್ಕೆಟ್, ಗಾಂಧಿಗಂಜ್ ಏರಿಯಾ ಹಾಗೂ ಓಲ್ಡ್ ಸಿಟಿಯಲ್ಲಿ ಉಸ್ಮಾನ್ಗಂಜ್ ಅಲ್ಲಿ ನಾವು ರೈಡ್ ಮಾಡಿ ಪ್ಲಾಸ್ಟಿಕ್ಕನ್ನು ಜಪ್ತು ಮಾಡಲಾಗಿದ್ದು ಮತ್ತು ಮುಂದೆ ಸಾರ್ವಜನಿಕರು ದಯಮಾಡಿ ಯಾರೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡುವುದಾಗಲಿ, ಉಪಯೋಗಿಸುವುದಾಗಲಿ ಅಥವಾ ಮಾರಾಟ ಮಾಡುವುದು ಮಾನ್ಯ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಸಂಪೂರ್ಣ ನಿಷೇಧಿಸಲಾಗಿದ್ದು ಕಾರಣ ಸಾರ್ವಜನಿಕರು ಸಹಕರಿಸಬೇಕು ಹಾಗೂ ನಗರಸಭೆ ಬೀದರವನ್ನು ಸುಂದರ ಹಾಗೂ ಸ್ವಚ್ಛತೆವಾಗಿ ಇಡಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೋರಿದೆ. ಧನ್ಯವಾದಗಳು. ರವೀಂದ್ರ ಕಾಂಬ್ಳೆ, ಪರಿಸರ ಅಭಿಯಂತರರು, ನಗರಸಭೆ ಬೀದರ್. ಮಹೇಶ್ ಸಜ್ಜನ್ ಆನ್ ಸ್ಪಾಟ್ ನ್ಯೂಸ್ ಬೀದರ್. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಅತಿಕ್ರಮಣ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ಆರಂಭಿಸಿದ ಪುರಸಭೆ ಅಧಿಕಾರಿಗಳು ಪಟ್ಟಣದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಮೈಲೇಶ್ವರ ಮಾರ್ಗ ಸೇರಿದಂತೆ ವಿವಿಧ ಕಡೆಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದರು. ಇನ್ನು ಕಾರ್ಯಾಚರಣೆಯ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಹಾಗೂ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ.
ಬೀದರ್ ಜಿಲ್ಲೆಯ ಹುಮ್ನಾಬಾದ ತಾಲೂಕಿನ ಕಲ್ಲೂರು ರಸ್ತೆಯಲ್ಲಿರುವ ಬಸವತೀರ್ಥ ಗುರುಕುಲ ವಸತಿ ಶಾಲೆಯಲ್ಲಿ ವಿಷಪೂರಿತ ಆಹಾರ ಸೇವನೆಯಿಂದ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಜರುಗಿದೆ. ರಾತ್ರಿ ಉಳಿದಿದ್ದ ಅನ್ನಕ್ಕೆ ಒಗ್ಗರಣೆ ಹಾಕಿ ಮುಂಜಾನೆ ಮಕ್ಕಳಿಗೆ ಉಣಬಡಿಸಿದ ನಂತರ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ವಾಂತಿ, ಸುಸ್ತು, ತಲೆನೋವು, ಸುಸ್ತಿನಿಂದ ಬಳಲುತ್ತಿದ್ದ ವಿದ್ಯಾರ್ಥಿಗಳನ್ನು ತಕ್ಷಣವೇ ಹುಮ್ನಾಬಾದ್ ತಾಲೂಕು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಇನ್ನು ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಹೇಶ್ ಸಜ್ಜನ್, ಆನ್ ಸ್ಪಾಟ್ ನ್ಯೂಸ್, ಬೀದರ್. ಹೋಗ್ಬೇಡ, ತಿನ್ನು ಆರಾಮ್ಸರಿ ಕೋ, ಆರಾಮಾಗಿ ಬೇಗ, ಏನಾಗಲ್ಲ. ಡಾಕ್ಟ್ರೆ ಏನು ನಾವು ಬಂದಲ್ಲ, DDP ಅವರು ಎಲ್ಲರೂ ಕೂಡ ಏನಾಗಿತ್ತು? ಚಕ್ಕರ್ ಬದಕಾಲೆ ಬೆಳಗ್ಗೆ ಏನ್ ಕೊಟ್ಟಿದ್ದಾರೆ ಊಟ? ಪಲಾವ್. ಡಾಕ್ಟ್ರೆ, ಈಗ ನಿಮ್ಮಲ್ಲಿ ಎಷ್ಟು ಜನ ಪೇಷಂಟ್ಸ್ ಇದ್ದಾರೆ? ಈಗ 54. ಈಗ 54 ಎಷ್ಟು ಮಂದಿ ಡಿಸ್ಟರ್ಬ್ ಮಾಡಿದ್ರೆ? ಈಗ ಮಕ್ಕಳ ಕುರಿತು ಸ್ವಲ್ಪ ಇವತ್ತು ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ರಸ್ತೆಯಲ್ಲಿರುವ ಬಸವತೀರ್ಥ ವಸತಿ ಶಾಲೆಯಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಒಂದು 54 ಮಕ್ಕಳು ಇವತ್ತು ಫುಡ್ ಪಾಯ್ಸನಿಂಗ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಎಲ್ಲರದ್ದು ಆರೋಗ್ಯನೂ ವಿಚಾರಿಸಿದ್ದೀವಿ. ನಮ್ಮ ಡಾಕ್ಟರ್ಸು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಮೈಲ್ಡ್ ಸಿಂಪ್ಟಮ್ ಇತ್ತು, ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ. ಬೇರೆನೂ ಅಲ್ಲಿ ವಸತಿ ಶಾಲೆಯಲ್ಲೂ ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಹೆಲ್ತ್ ಕ್ಯಾಂಪ್ನು ಟೀಮ್ನು ಕೇಳಿಸಿದ್ದಾರೆ. ಅವರು ಅಲ್ಲಿ ಚೆಕಪ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿಂದ ಯಾರೂ ಇಲ್ಲಿ ಬರ್ತಾ ಇಲ್ಲ, ಯಾಕಂದರೆ ಅಲ್ಲಿ ಯಾವ ಸಿಂಪ್ಟಮ್ಗಳಿಲ್ಲ. ಸೊ ಎಲ್ಲರೂ ಉನ್ಮುಖರಾಗಿದ್ದಾರೆ. ಈಗ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಮಕ್ಕಳು ರಿಕವರ್ ಆಗ್ತಾ ಇದ್ದಾರೆ, ಯಾವುದೇ ಚಿಂತೆ ಮಾಡಬೇಡಿ ಅಂತ ಅವರು ಪೋಷಕರಿಗೆ ಕೂಡ ನಾವು ತಿಳಿಸಿದ್ದೀವಿ. ಜೊತೆಗೆ ಈ ಘಟನೆ ಬಗ್ಗೆ ನಮ್ಮದು ಟೀಮವರು ಈಗ ವಿಸಿಟ್ ಮಾಡಿದ್ದಾರೆ. ಕೆಲವೊಂದು ಮಕ್ಕಳು ಕೂಡ ಹೇಳ್ತಾ ಇದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.